ಅಮೆರಿಕದಲ್ಲಿ ಫರ್ನಿಚರ್ ತಗೊಂಡ್ರೆ ರೆಡಿಮೇಡ್ ಅಂತ ಎಕ್ಸ್ಪೆಕ್ಟ್ ಮಾಡ್ಲೇಬೇಡಿ. ಇಲ್ಲಿ ನಿಮ್ಗೆ ಫರ್ನಿಚರ್ ಬೇಕು ಅಂದ್ರೆ ಸ್ಕ್ರೂ ಡ್ರೈವರ್ ಜೊತೆ ಪೇಷನ್ಸ್ ಕಂಪಲ್ಸರಿ ಇರಬೇಕು. ಎಸ್ ಫ್ರೆಂಡ್ಸ್, ಇಲ್ಲಿ ಒಂದು ಫರ್ನಿಚರ್ಗೆ ಫುಲ್ ಮ್ಯಾರೇಜ್ ಕಿಟ್ಟೇ ಬರುತ್ತೆ. ಅನ್ಬಾಕ್ಸ್ ಮಾಡ್ತಿದ್ರೆ ಬೇಕಿತ್ತಾ ಇದು ಅನ್ಸುತ್ತೆ. ನಾನೇನಾದ್ರೂ ಪಜಲ್ ಗೇಮ್ ಆರ್ಡರ್ ಮಾಡ್ಬಿಟ್ನಾ ಅಂತ ಕನ್ಫ್ಯೂಸ್ ಆಗುತ್ತೆ. ನಮ್ಮೂರಲ್ಲಿ ನೋಡಿ ಸೀದಾ ಅಂಗಡಿಗೆ ಹೋಗ್ತಿರ್ತೀವಿ, ಸೆಲೆಕ್ಟ್ ಮಾಡ್ತಿರ್ತೀವಿ, ಪರ್ಚೇಸ್ ಮಾಡ್ತಿರ್ತೀವಿ, ಮನೆಗ್ ಬರ್ತಾ ಇರ್ತೀವಿ. ಆರ್ಡರ್ ನ ಸ್ಟ್ರೈಟ್ ಆಗಿ ಮನೆ ಕಳ್ಸೋದ್ರ ಜೊತೆಗೆ ಕಾರ್ಪೆಂಟರ್ನೂ ಕಳಿಸ್ತಾರೆ. 10 ನಿಮಿಷದಲ್ಲೇ ಫಿಕ್ಸ್ ಮಾಡಿ ಹೋಗ್ತಾ ಇರ್ತಾರೆ. ಬಟ್ ಹಿಯರ್ ನೋ ಕಾರ್ಪೆಂಟರ್ಸ್, ನಥಿಂಗ್. DIY ಕಲ್ಚರ್. DIY ಅಂದ್ರೆ ಡೂ ಇಟ್ ಯೋರ್ ಸೆಲ್ಫ್ ಅಂತ. ಅದು ಡೆಸ್ಟ್ರಾಯ್ ಇಟ್ ಯೋರ್ ಸೆಲ್ಫ್ ಕೂಡ ಆಗ್ಬಹುದು. ಯಾವ್ದಾದ್ರು ಒನ್ ಸ್ಟೆಪ್ ಮಿಸ್ ಮಾಡಿದ್ರೆ ಒಂದ್ ಮ್ಯಾನ್ಯಲ್ ಕೊಟ್ಟಿರ್ತಾರೆ ವಿತ್ ಡೀಟೇಲ್ಡ್ ಇನ್ಸ್ಟ್ರಕ್ಷನ್. ಬಟ್ ನೋಡ್ತಿದ್ದಂಗೆ ಫಸ್ಟ್ ಫ್ಯೂ ಮಿನಿಟ್ಸ್ ಕನ್ಫ್ಯೂಸ್ ಆಗುತ್ತೆ. ಯಾಕಂದ್ರೆ ಅವ್ರು ಕೊಡೋದು ಈ ತರ ಇರುತ್ತೆ. ಸ್ಟೆಪ್ 1, ಟೈಟನ್ ಬೋಲ್ಟ್ A into slot B ಯೂಸಿಂಗ್ ಟೂಲ್ C ಅಂತ ಹೇಳಿರ್ತಾರೆ. ಪ್ರತಿ ಒಂದು ನಟ್ಸು, ಬೋಲ್ಟ್ಸು, ಸ್ಕ್ರೂಸ್ ಅಂಡ್ ಟೂಲ್ಸ್ ಮೇಲೆ ABC ಅಂತ ಮಾರ್ಕ್ ಮಾಡಿರ್ತಾರೆ. ಅದ್ರ ಪ್ರಕಾರ ನಾವು ಅಸೆಂಬಲ್ ಮಾಡ್ಬೇಕಾಗುತ್ತೆ. ಬಟ್ ಜೋಕ್ಸ್ ಅಪಾರ್ಟ್ ಫ್ರೆಂಡ್ಸ್, ಇದು US ಅಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಫಿಕ್ಸ್ ಮಾಡಕ್ಕೆ ಸಪರೇಟ್ ಚಾರ್ಜಸ್ ತಗೋತಾರೆ ಇನ್ ಕೇಸ್ ಇಫ್ ವಿ ವಾಂಟ್. ನಾವೇ ಮಾಡೋದ್ರಿಂದ ಕಾಸ್ಟ್ ಸೇವ್ ಆಗುತ್ತೆ ಅಂಡ್ ಯು ವಿಲ್ ಫೀಲ್ ಪ್ರೌಡ್, ನಾನೇ ಟೇಬಲ್ ಅಸೆಂಬಲ್ ಮಾಡಿದೆ ಅಂತ. ಅಂಡ್ ರಿಮೆಂಬರ್ ಫ್ರೆಂಡ್ಸ್, US ಅಲ್ಲಿ ಸ್ಕ್ರೂ ಡ್ರೈವರ್ ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ಬೇಕು. ಬಿಕಾಸ್ ಅದು ನಮ್ಮ ಸ್ಟಡಿ ಟೇಬಲ್ ಇಂಜಿನಿಯರ್, ಡೈನಿಂಗ್ ಟೇಬಲ್ ಡಾಕ್ಟರ್ ಅಂಡ್ ಸೋಫಾ ಟೆಕ್ನಿಷಿಯನ್. ಟಡಾ! ಇಲ್ಲಿ ನೋಡಿ ನಮ್ ಬ್ರಾಂಡ್ ನ್ಯೂ ಸ್ಟಡಿ ಟೇಬಲ್ ರೆಡಿ. ನಾವು ಸುಮಾರು 2 hours 15 minutes 3 seconds ತಗೊಂಡ್ವಿ ಈ ಟೇಬಲ್ ಫಿಕ್ಸ್ ಮಾಡೋಕೆ.